ನಾನು ಅಲ್ಲ ಫಸ್ಟ್ ನಾನು ಏನಕ್ಕೆ ಮೀಟ್ ಮಾಡಿರ್ಬೋದು ಹೇಳಿ. ಐಕ್ಯೂ ಪಾಸ್ ಆದ್ವಾ ಸರ್? ಇನ್ನೂ ಪಾಸ್ ಆಗಿಲ್ಲ. ರಾಜನಹಳ್ಳಿನಲ್ಲಿ ಅಲ್ಲಿ ದದ್ದಲ್ ಅವರು ಅಧ್ಯಕ್ಷರಿದ್ದಾರೆ ಜಾತ್ರೆ ಮಹೋತ್ಸವ. ಅದ್ರ ಪೂರ್ವಭಾವಿ ತಯಾರಿ ಬಗ್ಗೆ ಅವರು ಇವತ್ತು ಸಭೆ ಕರೆದಿದ್ದಾರೆ. ಅಲ್ಲಿನೂ ಕೂಡ ಪತ್ರಿಕಾಗೋಷ್ಠಿನೂ ಕೂಡ ಕರೆದಿದ್ದಾರೆ. ಅದಕ್ಕೆ ಹೋಗ್ತಕ್ಕಂಥದ್ದು ಇದೆ ಅಂತೇಳಿ ಅಂದ್ಕೊಂಡಿದ್ದೆ. ಇವತ್ತು ನಾನು ಬೇರೆ ಕಾರಣದಿಂದ ಹೋಗಲಿಲ್ಲ. ಅಲ್ಲಿ ನನ್ನ ವೈಫು ಹೋಗಿರ್ತಾಳೆ. ಹಾಗಾಗಿ ನನ್ನ ಅನುಪಸ್ಥಿತಿ ಏನಂತ ದೊಡ್ಡ ಪರಿಣಾಮ ಏನಾಗೋದಿಲ್ಲ. ಹಾಗಾಗಿ ಜಾತ್ರಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಹಕಾರನೂ ಕೊಡ್ತೇವೆ. ಅದನ್ನು ನಿಂತು ಭಾಗವಹಿಸಿ ಅದನ್ನು ಯಶಸ್ವಿನೂ ಕೂಡ ಮಾಡ್ತೀವಿ. ಸರ್, ನೀವು ನೋಡಿದ್ರೆ 2028 ಸಿದ್ದರಾಮಯ್ಯನವರು ಇರಬೇಕು ಅಂತೀರಾ? ಆದ್ರೆ ಎಲ್ಲಿ ಹೇಳಿದ್ದೇನೆ ನಾನು? ನಾನು 28 ಮೇಲೆ ಇರ್ಬೇಕು ಅಂತಾನು ಹೇಳಿದ್ದೀನಿ. ನಾನು ಅದನ್ನು ಬರೀ 28 ಗೊತ್ತಿಲ್ಲ ಅಂತ ಹೇಳಿದಾರೆ ಸರ್. ವೈರಾಗ್ಯದ ಮಾತು ನೀವು ಅವರೊಬ್ಬರೇ ಮಾತಾಡಿ, ಇನ್ನಾರು ಯಾರು ಮಾತಾಡಿಲ್ವಾ? ವೈರಾಗ್ಯದ ಮಾತು ಡಿ ಕೆ ಶಿವಕುಮಾರ್ ಹೇಳಿಲ್ವಾ? ನಾನು ಕಾರ್ಯಕರ್ತನಾಗಿ ಇರ್ತೀನಿ ಅಂತ ಹೇಳಿಲ್ವಾ? ಮತ್ತೆ ಅದು ವೈರಾಗ್ಯದಲ್ವಾ? ಅದನ್ನೇ ಕೇಳೋದಿಲ್ಲ ನೀವು. ನೀವೆಲ್ಲ ಬಹಳ ಇದಿದ್ದೀರಿ. ನೀವೆಲ್ಲ ಕಾರ್ಯಕರ್ತ ಪರ್ಮನೆಂಟ್ ಅಲ್ವಾ ಸರ್? ಕಾರ್ಯಕರ್ತ ಪರ್ಮನೆಂಟ್ ಸರಿನೇ, ಇಲ್ಲ ಅಂತ ಹೇಳಲ್ಲ. ಆದರೆ ವೈರಾಗ್ಯದ ಮಾತು ಅನ್ನೋದಕ್ಕೆ ಅದು ಕೂಡ ಅನ್ವಯ ಆಗ್ತದಲ್ಲ. ನೋಡಿ, ರಾಜಕಾರಣದಲ್ಲಿ ಇದು ನಿಂತ ನೀರಲ್ಲ, ಹರಿತಕ್ಕಂಥ ಚಲನಶೀಲತೆ ಇರ್ತಕ್ಕಂಥ ಒಂದು ರಾಜಕಾರಣ. ಇದರಲ್ಲಿ ಯಾರ್ಯಾರು ಯಾವಾಗ ಏನೇನಾಗ್ತಾರೆ ಅಂತ ಯಾರು ಊಹೆನೂ ಮಾಡೋಕ್ಕಾಗೋದಿಲ್ಲ. ಅದರಿಂದ ಅಂತಿಮವಾಗಿ ನಾನು ಹೇಳ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಹೇಳಿದಾಗೆ ನಾನು ಕೂಡ ಅಂತಿಮವಾಗಿ ನಿರ್ಣಯ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗಿ ಬರ್ತದೆ ಅದರಂತೆ ಎಲ್ಲರೂ ಕೂಡ ನಡ್ಕೊಳ್ತೀವಿ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಮಾತನ್ನು ನೆನಪಿಸಿದ್ದಾರೆ. ಹೌದಪ್ಪ, ರಾಜಕಾರಣದಲ್ಲಿ ಕೊಟ್ಟ ಮಾತನ್ನು ನೆನಪಿಸೋದ್ರಲ್ಲಿ ತಪ್ಪೇನಿದೆ? ಈಗ ಆಸ್ ಆಫ್ ನೌ ಬಜೆಟ್ ಕಳೆಯೋವರೆಗೂ ಏನು ಮಾತಾಡಕ್ ಹೋಗ್ಬೇಡಿ. ನಾಯಕತ್ವ ಬದಲಾವಣೆ ಬಗ್ಗೆ ಅಲ್ಲಲ್ಲ, ರಾಜಕಾರಣದ ಯಾವುದೇ ಬದಲಾವಣೆಗಳನ್ನ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ, ಯಾರನ್ನು ಕೇಳಕ್ ಹೋಗ್ಬೇಡಿ. ಅಲ್ಲಲ್ಲ, ಮುಂದೆನೂ ಕೂಡ ಸಿದ್ದರಾಮಯ್ಯನವರೇ ಇರ್ತಾರೆ ಅನ್ನೋದು ನಾನು ಹೇಳಿದ್ದೀನಿ. ಆದರೆ ಯಾವುದೇ ಗೊಂದಲ ಬಜೆಟ್ ಮುಗಿಯೋವರೆಗೂ ಮಾರ್ಚ್ 31ವರೆಗೂ ಯಾವುದು ಯೋಚನೆ ನೀವು ಯಾರು ಕಲ್ಪನೆ ಮಾಡ್ಕೊಳಕ್ ಹೋಗ್ಬೇಡಿ. ನೋಡಿ, ಅವ್ರಿಗೆ ಅಸ್ಸಾಂ ಉಸ್ತುವಾರಿ ಕೊಟ್ಟಿದ್ದಾರೆ, ಜಾರ್ಜ್ ಅವ್ರಿಗೆ ಕೇರಳ ಕೊಟ್ಟಿದ್ದಾರೆ, ವೆಸ್ಟ್ ಬೆಂಗಾಲ್ ಹರಿಪ್ರಸಾದ್ ಕೊಟ್ಟಿದ್ದಾರೆ. ನಮ್ಮನ್ನೇ ನಾವು ಅಲ್ಲಿಗೆಲ್ಲ ಹಿಂದಿ ಪಂದಿ ಬರಲ್ವಲ್ಲ, ಇಂಗ್ಲಿಷ್ ಹಿಂದಿ. ಗೃಹ ಸಚಿವರ ಖಾತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋ ಕುಮಾರಸ್ವಾಮಿ ಅವರ ಆರೋಪ. ಬಳ್ಳಾರಿ ಘಟನೆ ನೋಡಿ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಅವರು ಮಂತ್ರಿಗಳ ಖಾತೆನಲ್ಲಿ ಎಷ್ಟು ಮಟ್ಟಿಗೆ ಹಸ್ತಕ್ಷೇಪ ಮಾಡಿದ್ದಾರೆ ಅನ್ನೋದು ಒಂದು ದೊಡ್ಡ ಲಿಸ್ಟೇ ಕೊಡ್ತೀವಿ ನಾವು. ಅದರಿಂದ ಒಬ್ಬ ಹಿರಿಯ ಸಚಿವರಾಗಿ ಜನರ ಹಿತದೃಷ್ಟಿಯಿಂದ ಯಾವ್ದಾದ್ರು ಉತ್ತಮ ಸಲಹೆಗಳನ್ನು ಕೊಡಲಿಕ್ಕೆ ಎಲ್ರಿಗೂ ಕೂಡ ಸಾಮಾನ್ಯ ಜನರಿಂದ ಹಿಡಿದು ಮಂತ್ರಿವರೆಗೂ ಇರ್ತದೆ. ಅವರು ಕೂಡ ಅಲ್ಲಿ ಏನು ಬಳ್ಳಾರಿ ಪರಿಸ್ಥಿತಿ ತಿಳಿಯ ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ಏನು ಬುದ್ಧಿ ಬರ್ತದೆ ಅವ್ರ ಹತ್ರ ಇರ್ತಕ್ಕಂಥ ಮಾಹಿತಿಯನ್ನು ಆಧರಿಸಿ ಅವರು ಕೂಡ ಕೆಲವು ಸಲಹೆಗಳನ್ನು ನೀಡಿರ್ತಾರೆ. ಅದೇನು ಆದೇಶಗಳಾಗೋದಿಲ್ಲ, ಸಲಹೆಗಳಷ್ಟೇ. ಮಾಡ್ತಾ ಇದಾರಲ್ಲ ಅಧಿಕೃತ. ನೋಡಿ, ಈಗಾಗಲೇ ಎಲ್ಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ACSಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ನೆನ್ನೆನೂ ಕೂಡ ಅವರು ಇದರಲ್ಲಿ ಯಾವುದು ನಿಮ್ಮ ಪವರ್ ಹೌಸ್ ಇದೆಯಲ್ಲ, ಶಕ್ತಿ ಭವನ, ಅದರಲ್ಲಿ ನೆನ್ನೆನೂ ಕೂಡ ಮಾತಾಡಿದ್ದಾರೆ. ಇನ್ಫಾರ್ಮಲ್ ಆಗಿ ಇದು ಪ್ರಾರಂಭ ಮಾಡ್ತಾರೆ. ರೀಶಫಲ್ದು ಈಗ ರಾಹುಲ್ ಗಾಂಧಿ ಅವರನ್ನ ಯಾವಾಗ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಭೇಟಿ ಮಾಡಿ ಬರ್ತಾರೆ, ಆ ನಂತರ ಅದಕ್ಕೆ ಚಾಲನೆ ಸಿಗುತ್ತೆ. ಅವರು ಹೋಗ್ತಾರೆ, ನಾವು ಕೂಡ ಅಗತ್ಯ ಬಿದ್ದರೆ ಹೋಗ್ತೀವಿ. ನಾವೇನು ಟೀಮ್ ಮಾಡ್ಕೊಂಡು ಜೊತೆನಲ್ಲಿ ಎಲ್ಲರನ್ನು ಕರ್ಕೊಂಡು ಹೋಗಿ ಒತ್ತಾಯ ಮಾಡುವಂತ ಅಗತ್ಯತೆ ಏನಿಲ್ಲ. ಜಾರಕಿಹೊಳಿ ಈ ವರ್ಷ ರಾಜಕೀಯವಾಗಿ ಮುಂಬಡ್ತೀವಿ ಅಂತಾರೆ ಅಂತ ಚರ್ಚೆ ಸರ್. ಅದೇ ನಾನು ಸಂತೋಷ ಪಡೋನು ಅವ್ರು ಮುಂಬಡ್ತೀವಿ ಅಂತಂದ್ರೆ. ಅವರು ಬಹಳ ಬ್ಯುಸಿ ಇದ್ದಾರೆ. ಹರಿಯಾಣದಲ್ಲಿ ಬಹಳ ಮಹತ್ವವಾದಂತಹ ಅಲ್ಲಿ
ಕಾರ್ಯಭಾರ ಇರೋದ್ರಿಂದ ಅವರು ಬರ್ಲಿಕ್ಕೆ ಎಲ್ಲ ಗುಂಡಾಗ್ತಾ ಇದ್ರು, ಕರ್ನಾಟಕ ತಲೆ ಆಗ್ತಾ ಇಲ್ವಲ್ಲ ಸರ್ ಅವರು? ಅಲ್ಲಿ ಕಾರ್ಯಭಾರ ಜಾಸ್ತಿ ಇದೆ ಅಂತ ಹೇಳಿಲ್ವೇನ್ರಿ? ಹೇಳಿ, ಇದು ಕಾಂಗ್ರೆಸ್ ಪಕ್ಷ, ಇದು ನ್ಯಾಷನಲ್ ಪಾರ್ಟಿ, 140 ವರ್ಷದ ಇತಿಹಾಸ ಇರುವಂಥದ್ದು. ಎಲ್ಲೆಲ್ಲಿ ಪಕ್ಷದ ಹಿತದೃಷ್ಟಿಯಿಂದ ಹೆಚ್ಚು ಕಾರ್ಯ ಇರುತ್ತೆ ಅಂತ ಕಡೆ ಗಮನ ಹರಿಸ್ತಕ್ಕಂಥ ನಡೀತಾ ಇದೆಯಲ್ಲ. ನಾನು ಡೈರೆಕ್ಟರ್ಗೆ ಎಲೆಕ್ಷನ್ ಸೋಮವಾರ ಅರ್ಜಿ ಹಾಕ್ತೀನಿ. ಸೋಮವಾರ ದಿವಸ ನಾಮಿನೇಷನ್ ಫೈಲ್ ಮಾಡಿದ್ದೀನಿ ಡೈರೆಕ್ಟರ್ಗೆ. ಅದು ಡೈರೆಕ್ಟರ್ ಆದ್ಮೇಲೆ ತಾನೇ ಮುಂದಿನ ಅಧ್ಯಕ್ಷ, ಉಪಾಧ್ಯಕ್ಷ, ಇನ್ನೊಬ್ಬ ಅದೆಲ್ಲ ಬರೋದು. ಅಲ್ಲಿನವರೆಗೂ ಎಲ್ಲ ಆಗ್ತದೆ. ಎಲ್ಲಿದ್ದಾರೆ 21? 19 ಜನ ಇರೋದು. ಇನ್ನು 2 ಬ್ಯಾಂಕಲ್ಲಿ ರೆಪ್ರೆಸೆಂಟೇಟಿವ್ಸ್ ಇಲ್ಲ, ಕೋಲಾರ ಅಂಡ್ ಬಾಗಲಕೋಟೆ. ಸೀನಿಯರ್ಗಳಲ್ಲಿ ನೀವೇ ಸರ್ ಇರೋದು. ಏನಾದ್ರು ಅಧ್ಯಕ್ಷ ಸ್ಥಾನಕ್ಕೆ ನೋಡೋಣ. ಅಂತಿಮವಾಗಿ ಪಕ್ಷ, ಸರ್ಕಾರ ಏನ್ ತೀರ್ಮಾನ ಮಾಡುತ್ತೆ ನೋಡೋಣ. ಕೆಪಿಸಿಸಿ ಹುದ್ದೆ ವಿಚಾರ ಎಲ್ಲಿಗೆ ಬಂತು ಸರ್ ಚರ್ಚೆ? ಕೆಪಿಸಿಸಿ ಅಧ್ಯಕ್ಷರು ಬಹಳ ಆಕಾಂಕ್ಷಿ ಆಗಿದ್ರಿ ಸರ್. ಹೌದು, ಇವತ್ತು ಆಕಾಂಕ್ಷೆನೆ. ಅದಕ್ಕೋಸ್ಕರ ನೋಡೋಣ. ಅದು ನಾನು ಹೇಳಿದ್ದಲ್ಲಪ್ಪ, ಯಾವುದೇ ಪಕ್ಷದಲ್ಲಾಗಲಿ ಸರ್ಕಾರದಲ್ಲೇ ಆಗಲಿ ಬದಲಾವಣೆಗಳು ಅಂತಂದ್ರೆ ಅಂತಿಮವಾಗಿ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಕ್ಕಂಥದ್ದು. ಅದು ಅವ್ರ ಥಿಂಕಿಂಗ್ ಏನಿದೆ ನೋಡೋಣ. ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ಸಿದ್ರಂತೆ ಸರ್. ಹೌದು, ನಾನು ಹೇಳಿದ್ದಲ್ಲ, ಎಲ್ಲರಿಗಿಂತ ಮುಂಚೆಯಿಂದ ಡಿ ಕೆ ಶಿವಕುಮಾರ್ ಅವರು ನನಗೆ ಆತ್ಮೀಯ ಸ್ನೇಹಿತ ಅಲ್ಲ ಅಂತ ನಾನು ಯಾವತ್ತೂ ಹೇಳಿ. ಅಲ್ಲಲ್ಲ, ನಾವು ಎಲ್ಲೆಲ್ಲೋ ಹೋಗಿದ್ವಿ, ಅವೆಲ್ಲ ನಿಮ್ಗೆ ಹೇಳಕ್ಕಾಗ್ತದ? ನಡೀರಿ. ಎಲ್ಲಿಗೆ ಹೋಗ್ತಾ ಇದ್ದಾರೆ? ನಿಮ್ಮ ವಾಲ್ಮೀಕಿ ಸಮುದಾಯದ ಸ್ಥಾನಗಳು ಸಹ ಖಾಲಿ ಇರುವಂತದ್ದು. ನೋಡಿ, ಸತೀಶ್ ಅವರು ಹಿರಿಯ ಸಚಿವರು ಇದ್ದಾರೆ, ನಮ್ಮ ಸಮಾಜದ ಮುಖಂಡರು, ಪ್ರಶ್ನಾತೀತವಾದಂತಹ ಮುಖಂಡರು ನಮ್ಮ ಸಮಾಜಕ್ಕೆ. ಸೊ ಹೀಗಾಗಿ ಅವರು ಬೇರೆ ಬೇರೆ ಎಲ್ಲ ಇರ್ತವೆ. ಅವರು ಕಾರ್ಯಚಟುವಟಿಕೆ, ಅವರು ಈಗ ನಮ್ಗೆ ಹೇಳ್ತಾ ಇದ್ರು ಸೌತ್ ಆಫ್ರಿಕಾದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡ್ತೀನಿ, ಒಂದು ಸ್ಪೋರ್ಟ್ಸ್ ಸ್ಕೂಲ್ ಮಾಡ್ತೀನಿ ಅಲ್ಲಿ ಅಂತ ಹೇಳ್ತಾ ಇದ್ರು. ಹಂಗೆ ಅವ್ರಿಗೆ ಬೇರೆ ಬೇರೆ ಇರ್ತವೆ. ನಾನು ಒಂದ್ಸರಿ ದುಬೈಯಿಂದ ಯಾವುದೋ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ದುಬೈಯಿಂದ ಫ್ಲೈಟ್ ಚೇಂಜ್ಗೆ ಇದ್ದೆ. ಅಲ್ಲಿಗೆ ಇವರ ಡಾಟರು, ಇವ್ರ ಮಗ ಅಲ್ಲಿ ಸಿಕ್ಕರು ನನಗೆ. ನಾವು ಅಲ್ಲಿಂದ ದುಬೈಯಿಂದ ಒಂದೇ ಫ್ಲೈಟಲ್ಲಿ ಬಂದು, ನಾನು ಏನಕ್ಕೆ ಎಲ್ಲೋಗಿದ್ವಿ ಅಂತ ಕೇಳಿದೆ ಅವ್ರನ್ನೆಲ್ಲ. ಎಲ್ಲ ಚೈನಾಕ್ಕೆ ಹೋಗಿದ್ರು 3 ಜನನು. ಅವ್ರದ್ದು ಯಾರಿಗೂ ವ್ಯವಹಾರ ಗುಟ್ಟು ಯಾರಿಗೂ ಹೇಳಲ್ಲ ಅವರು. ನೀವು ಸುಮ್ಮನೆ ಯಾಕೆ ಹೇಳಲ್ಲ? ರಾಜಕೀಯ ಗುಟ್ಟನ್ನು ಎಷ್ಟು ಬೇಕೋ ಅಷ್ಟು ಹೇಳ್ತಾರೆ, ಎಲ್ಲ ಹೇಳಲ್ಲ. ದೆಹಲಿ ಬೇರೆ ಬೇರೆ ವಿಚಾರ, ರಾಜಕಾರಣನೂ ಇರುತ್ತೆ, ಸ್ವಂತ ವ್ಯವಹಾರನೂ ಇರ್ತದೆ. ಅದಕ್ಕೆಲ್ಲ ಏನು ಇದು ವ್ಯತ್ಯಾಸ ಏನಿರೋದಿಲ್ಲ. ಓಕೆ, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.